ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನು ಸುಮಾರು ತಿಂಗಳ ಹಿಂದೆ ಒಂದು ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ಅಂತ ಅಂದ್ಬಿಟ್ಟು ಮೊಡವಾಟು ಕಾಲ್ ಅಂತ ಅಂದ್ಬಿಟ್ಟು ತಮಿಳಲ್ಲಿ ಹೇಳ್ತಾರೆ. ಇದು ಕೊಳ್ಳಿಮಲೆ ಫಾರೆಸ್ಟ್ ಅಂದರೆ ಕೊಡೈಕೆನಾಲ್ ಆ ಕಡೆ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಆ ವಿಡಿಯೋ ಲಿಂಕ್ ಕೊಡ್ತೀನಿ ಈ ವಿಡಿಯೋ ಜೊತೆ. ಇದು ಶಾರ್ಟ್ ಆಗಿ ಮಾಡ್ತೀನಿ ವಿಡಿಯೋ, ಯಾಕೆಂದರೆ ಲೆಂತಿಯಾಗಿ ಆ ವಿಡಿಯೋನಲ್ಲಿ ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ಏನೇನು, ಯಾವ್ಯಾವ ಕಾಯಿಲೆಗಳಿಗೆ ಇದು 4380 ಕಾಯಿಲೆಗಳು ಗುಣ ಆಗುತ್ತೆ ಇದು ಈ ಗೆಡ್ಡೆ ಯೂಸ್ ಮಾಡಿದ್ರೆ. ಸೊ ಇದು ಯಾವ ಥರ ಗೆಡ್ಡೆ, ಇದು ಯಾವ ಥರ ಏನೇನು ಮಾಡ್ಬೇಕು ಇದರಲ್ಲಿ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಸಿಗುತ್ತೆ, ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಅದನ್ನು ಆ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ಲಿಂಕ್ ಕೊಟ್ಬಿಡ್ತೀನಿ, ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಾದರೆ ಆ ವಿಡಿಯೋ ನೋಡ್ಕೊಳ್ಬೋದು. ಈಗ ನಮ್ಮ ಈ ವೀನಸ್ ವೇದಿಕ್ಸ್ ಪ್ರಾಡಕ್ಟ್ಸ್ ಅಲ್ಲಿ ಇದು ಒಂದು ಕೂಡ ಸೇರ್ತಾ ಇದೆ. ತುಂಬಾ ಜನಕ್ಕೆ ಮೊಣಕೈ ನೋವು, ಕಾಲು ನೋವು, ಮೊಣಕಾಲು ನೋವು, ಮೈಕೈ ನೋವು, ಬೋನ್ಸ್ ಎಲ್ಲ ವೀಕ್ ಇರೋದು, ಮತ್ತೆ ಸುಮಾರು ಇದು ಏನಂತಂದ್ರೆ ನ್ಯಾಚುರಲ್ ಕೊಲಾಜಿನ್ ಅಂತಂದ್ರೆ ಒಂದು ದೊಡ್ಡ ಸಬ್ಜೆಕ್ಟ್ ಅದು. ಕೊಲಾಜಿನ್ ಅಂತಂದ್ರೆ ಮಂಡಿನಲ್ಲಿ ಮುಖದ ಸುಕ್ಕು, ಮೈಯಿನ ಸುಕ್ಕು ಮಾತ್ರ ಅಲ್ಲ, ಮಂಡಿಗಳಲ್ಲಿ ಆ ಲಿಕ್ವಿಡ್ ಕೂಡ ಕಾಲಜಿನ್ ಅಂತಾನೆ ಒಂದು ಹೆಸರು ಹೇಳ್ತಾರೆ. ಸೊ ಅದನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಇದರಲ್ಲಿ ಡಯಾಬಿಟೀಸು, ಕ್ಯಾನ್ಸರ್ ಇಂದ ಹಿಡಿದು ಎಲ್ಲ ಕಾಯಿಲೆಗಳು ಇದರಲ್ಲಿ ಗುಣ ಆಗುತ್ತೆ. ನಮ್ಮ ಈ ವೀನಸ್ ವೇದಿಕ್ಸ್ ಪ್ರಾಡಕ್ಟ್ ಅಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ಸೂಪ್, ಇನ್ಸ್ಟೆಂಟ್ ಸೂಪ್ ಮಿಕ್ಸ್ ಸಿಗ್ತಾ ಇದೆ ಇನ್ಮೇಲಿಂದ. ಈ ಸೂಪ್ ಮಿಕ್ಸ್ನ ನೀವು ಏನಂದ್ರೆ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯಿಲ್ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು, ನಾವು ಸ್ವಲ್ಪ ಮೀಡಿಯಮ್ ಆಗಿ ಉಪ್ಪು ಹಾಕಿರ್ತೀವಿ, ನಾವು ಜಾಸ್ತಿ ಉಪ್ಪು ಹಾಕಿರಲ್ಲ. ಯಾಕೆಂದರೆ ಒಬ್ಬೊಬ್ಬರು ಉಪ್ಪು ತಗೊಳ್ಳೋದು ಒಂದೊಂದು ಥರ ಇರುತ್ತೆ ತಿನ್ನೋದು ಅಂತ ಅಂದ್ಬಿಟ್ಟು. ಸೊ ನೀವು ನಿಮಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಸುಮ್ಮನೆ ಅದನ್ನು ಸೋಸ್ಬಿಟ್ಟು, ಇಲ್ಲ ಹಾಗೇನೆ ಕೊಂಚ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುಡಿದ್ರಾಯ್ತು. ಇದು ಹೇಗೆ ಸೂಪ್ ಮಾಡಬೇಕನ್ನೋ ವಿಡಿಯೋನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇನ್ನು ಒಂದು ಸಂತೋಷದ ವಿಷಯ ಅಂತಂದರೆ ಎಲ್ಲರಿಗೂ ಇವಾಗ ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ನಮ್ಮ ಈ ವೀನಸ್ ವೇದಿಕ್ಸ್ ಪ್ರಾಡಕ್ಟಲ್ಲಿ ರೆಡಿಯಾಗಿ ಬರ್ತಾ ಇದೆ. ನೋಡಿ, ಇದು ಈ ಕಾಲಲ್ಲಿ ಮೇಕೆ ಕಾಲ್ ಮೇಲೆ ಹೆಂಗೆ ಕೂದಲುಗಳಿರುತ್ತೋ ಆ ಥರ ಇರುತ್ತೆ. ಇಟ್ ರಿಸೆಂಬಲ್ಸ್ ಗೋಟ್ ಲೆಗ್ ಓನ್ಲಿ. ನೋಡಿ, ಇದೆಲ್ಲ ತೆಗೆದ್ಬಿಟ್ಟು ನಾವು ಸೂಪ್ ಪೌಡ್ರಿಗೆಲ್ಲ ರೆಡಿ ಮಾಡಬೇಕು. ನೋಡಿ ಚರ್ಮದ ಥರ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಕೆಲವು ತರಕಾರಿಗಳೆಲ್ಲ ನಮ್ಮ ಯಾವ ಆರ್ಗನ್ಸ್ಗಳೇದೋ ಆ ಶೇಪಲ್ಲಿ ತರಕಾರಿಗಳಿರುತ್ತೆ. ಇದು ಮಾಡೋದು ಸ್ವಲ್ಪ ಕಷ್ಟ, ನಮಗೆ ಲೆಬೋರಿಯಸ್ ಜಾಬ್ ಇದು. ಇವಾಗ ನೋಡಿ, ಇವಾಗ ಫಸ್ಟ್ ಲೇಯರ್ ಸಿಪ್ಪೆ ತೆಗೆದಿದೆ. ಇವಾಗ ಮತ್ತೆ ತೆಗಿತೀನಿ ನೋಡಿ. ಇವಾಗ ಇದನ್ನು ಇದೆಲ್ಲ ಕ್ಲೀನ್ ಮಾಡಬೇಕು. ಈ ಥರ ನಿಮಗೆ ಸೂಪನ್ನು ತಲುಪಿಸೋದಕ್ಕೆ ಈ ಥರ ಎಲ್ಲ ಫುಲ್ ಕ್ಲೀನ್ ಮಾಡಿ ಆಮೇಲೆ ಇದನ್ನೆಲ್ಲ ತುರಿಬೇಕು. ದಪ್ಪ ತುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಆವಾಗಲೇ ಅದು ಸೂಪ್ಗೆ ಮಾಡೋಕ್ಕೆ ಯೋಗ್ಯ ಆಗತ್ತೆ. ಪರವಾಗಿಲ್ಲ ಬಿಡಿ. ನೋಡಿ, ಇದೆಲ್ಲ ಸೂಪ್ಗೆಲ್ಲ ರೆಡಿ ಮಾಡೋಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ವಿ. ಇನ್ನೂ ಆಗಲೇ ನಮ್ಮದು 50 kgs ಮಾಡಿ ಒಣಗಿಸಕ್ಕೆ ಹಾಕಿದ್ದೀವಿ. ಇದನ್ನು ನಾನು 2 kg ಉಳಿಸ್ಕೊಂಡು ನಿಮಗೆ, ಅದು ನನಗೆ ಆ ಕೆಲಸದ ಪ್ರೆಷರಲ್ಲಿ ಆಗಲಿಲ್ಲ ರೆಕಾರ್ಡ್ ಮಾಡೋಕ್ಕೆ. ಸೊ 2 kg ಉಳಿಸ್ಕೊಂಡು ಇವಾಗ ಹೇಗೆಲ್ಲ ಮಾಡ್ತೀವಿ ನಾವು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ರೆಡಿ ಆಗುತ್ತೆ ಮೊಡವಾಟು ಕಾಲ್ ಸೋಪ್ ಮಿಕ್ಸ್. ಇದೆಲ್ಲ ಇನ್ನೂ ಪೂರ್ತಿ ಸಿಪ್ಪೆ ತೆಗೆದಿಲ್ಲ. ಇನ್ನೊಂದು ಸಲ ಇವಾಗ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕು. ಇದರಲ್ಲಿ ವೇಸ್ಟೇಜೇ ಜಾಸ್ತಿ ಹೋಗುತ್ತೆ. ಇದೆಲ್ಲ ಇಷ್ಟು ಸಿಪ್ಪೆ ತೆಗೆದಿದ್ದಕ್ಕೆ ನೋಡಿ, ಇಲ್ಲಿ ಇಷ್ಟು ರಾಶಿ ಕಸ, ನಿಮ್ಮ ಒಂಥರ ಕೂದಲು ಥರನೇ ಇದೆ ನೋಡಿ. ಇದೆಲ್ಲ ಕ್ಲೀನ್ ಆಯಿತು. ಇದನ್ನು ಇವಾಗ ಕೊಬ್ಬರಿ ತುರಿಯೋ ಮಣೇಲಿ ತುರಿಬೇಕು. ಇಲ್ಲಾಂದರೆ ಈ ಥರ ಸ್ಲೈಸ್, ತುಂಬ ನಾರು ಇದು, ಈ ಥರ ಸ್ಲೈಸ್ ಮಾಡ್ಕೋಬೇಕು. ಬಿಸಿಲಲ್ಲಿ ಒಣಗಿಸ್ಬೇಕು ಚೆನ್ನಾಗಿ. ನಾನು ಆಲ್ರೆಡಿ 50 kg ಈ ಗೆಡ್ಡೆನ ಕ್ಲೀನ್ ಮಾಡಿ ಒಣಗಿಸಿಟ್ಟಿದ್ದೀನಿ ತುರಿದ್ಬಿಟ್ಟು ಅಂತ ಹೇಳಿದೆ. ಬಟ್ 50 kg ನಾನು ಗೆಡ್ಡೆ ಒಣಗಿಸಿದ್ದಕ್ಕೆ, ಯು ಬಿಲೀವ್ ಇಟ್ ಆರ್ ನಾಟ್, ನನಗೆ 6.5 kg ಮಾತ್ರ ತುರಿ ಸಿಕ್ಕಿದೆ ಒಣಗಿಸಾದ್ಮೇಲೆ ತೂಕ ಮಾಡಿದ್ರೆ. ಇದು ನೀರಿನಂಶ ಜಾಸ್ತಿ ಇರೋದ್ರಿಂದ ನಾರಿನಂಶ ನಮ್ಮ ಆಮೇಲೆ ಬರೀ ಒಂದು ಮರದ ಸಿಪ್ಪೆ ಥರ ಇರುತ್ತಿದ್ದು. ಇದನ್ನೆಲ್ಲ ಒಳ್ಳೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲದಾದ್ರೆ ಫಂಗಸ್ ಬಂದುಬಿಡುತ್ತೆ. ಇದು ನಾನು ಹೇಳಿದ್ನಲ್ಲ 50 kg ಒಣಗಿಸಿರೋದು ಅಂತ. ನೋಡಿ, ಇದು ಒಣಗಿದ ಮೇಲೆ ಒಂಥರ ಮರ ತುರಿದ್ರೆ ಹೊಟ್ಟಾಗುತ್ತೆ ನೋಡಿ, ಆ ಥರ ಇರುತ್ತೆ. ಬಟ್ ಇದರಲ್ಲಿ ಅಡಗಿರೋ ಶಕ್ತಿನ ಯಾರಿಂದನೂ ಒಂದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ.
ಸೊ ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಹಾಗೂ ಕ್ಲೀನಾಗಿರೋದು ಕೊಡಬೇಕು. ನಾನು ಯೂಸ್ ಮಾಡ್ತೀನಿ ನಿಮಗೆ ಕೊಡೋ ಪ್ರಾಡಕ್ಟು. ನಾನು ಪ್ರತಿ ವಿಡಿಯೋನಲ್ಲೂ ಹೇಳಿರೋ ಥರ ನಮ್ಮದು ಆತ್ಮಸಾಕ್ಷಿ, ನನ್ನದು ಮನಸ್ಸಾಕ್ಷಿ ಒಪ್ಕೊಳ್ಳೋ ಥರ ಮಾತ್ರ ನಾನು ಕೆಲಸ ಮಾಡೋದು. ಸೊ ಇದೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ, ಒಣಗಿಸಿ ಆಗಿದೆ. ಯಾವುದೇ ಒಂದು ಪ್ರಾಡಕ್ಟ್ ಆರ್ಗ್ಯಾನಿಕ್ ಆಗಿ ಕೊಡೋಕ್ಕೆ, ಅಷ್ಟೇ ಕ್ಲೀನಾಗಿ ಕೊಡೋಕ್ಕೆ ಇಷ್ಟು ಪರಿಶ್ರಮ ಬೇಕೇ ಬೇಕು. ನಿಮಗೆ ಗೊತ್ತಿರೋ ಹಾಗೆ ನಾನು ಶ್ರಮಕ್ಕೆ ಯಾವತ್ತೂ ಭಯಪಡೋದಿಲ್ಲ. ಆದರೆ ನಾನು ಕೊಡೋ ಪ್ರಾಡಕ್ಟು ನಿಮಗೆ ಯೂಸ್ ಆಗಬೇಕು. ನಾನು ಇನ್ನೂ ಒಂದು ಕಹಿಯಾಗಿ ಹೇಳಬೇಕಂದ್ರೆ, ನಾನು ಕೊಡೋ ಪ್ರಾಡಕ್ಟು ನಿಮಗೆ ಯೂಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಆದರೆ ಕೆಟ್ಟದಂತೂ ಆಗಬಾರ್ದು. ನನ್ನ ಪ್ರಾಡಕ್ಟಿಂದ ನಿಮಗೇನೂ ಆಗಬಾರ್ದು. ಇದು ಒಂದು ನನ್ನ ಮುಖ್ಯ ಉದ್ದೇಶ. ಸೊ ಇದೆಲ್ಲ ಆದಮೇಲೆ ಇನ್ನು ಸೂಪ್ಗೆಲ್ಲ ರೆಡಿ ಮಾಡ್ತೀನಿ. ಫಾಸ್ಟಾಗಿ ಈ ಸೂಪ್ ಹೇಗೆ ಮಾಡೋದು, ನಾನು ಹೇಗೆ ಹುರಿತಿದ್ದೀನಿ ಮಾಡ್ತಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಸೂಪ್ಗೆಲ್ಲ ಹುರಿದು ಎಲ್ಲ ರೆಡಿ ಆಯಿತು. ಇದು ಈ ಮುಡವಾಟ ಕಾಲು ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ಗೆ ಇದು ಮರದ್ದಂದರೆ ಈ ಗೆಡ್ಡೆ ತುರಿ ಅಲ್ಲದೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು, ಮಿಕ್ಕಿದ ಬೇರೆ ಬೇರೆ ಹರ್ಬ್ಸ್ಗಳು, ಆಮೇಲೆ ನುಗ್ಗೆ ಸೊಪ್ಪಿನ ಪುಡಿ ಇದೆಲ್ಲದನ್ನು ಸೇರಿಸಿದ್ದೀನಿ. ನಿಮಗೆ ಈ ಮಂಡಿ ನೋವು ಮತ್ತು ಬೇರೆ ಆರೋಗ್ಯದ ಸಮಸ್ಯೆ ಜೊತೆಗೆ ನಿಮಗೆ ಇನ್ನೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಆ್ಯಡ್ ಮಾಡಿದ ರುಚಿ ಹೆಚ್ಚಕ್ಕೂ ಕೂಡ. ಮೊಡವಾಟ ಕಾಲ್ ಅಂದರೆ ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ಪೌಡರ್ ನಮ್ದು ರೆಡಿ ಆಯಿತು. ತುಂಬ ದಿವಸದಿಂದ ಆಸೆ ಪಟ್ಟು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಕಡೆಗೂ ನನ್ನ ಪ್ರಯತ್ನ ಒಂದು ಸಕ್ಸಸ್ ಸಿಕ್ತು. ಸೊ ಇವಾಗ ನಿಮಗೆಲ್ಲರೂ ಕೂಡ ಈ ಮೊಡವಾಟ ಕಾಲ್ ಅಂದರೆ ವೆಜಿಟೇರಿಯನ್ ಗೋಟ್ ಲೆಗ್, ಈಗ ಆಲ್ರೆಡಿ ವಿಡಿಯೋನಲ್ಲಿ ಇದ್ರ ಯೂಸ್ ಎಲ್ಲ ಹೇಳಿದ್ದೀನಿ. ಸೊ ಇದ್ರದ್ದು ಸೂಪ್ ಇಲ್ಲಿ ರೆಡಿಯಾಗಿದೆ. ಈಗ ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ಅಂದರೆ ಮುಡವಾಟ ಕಾಲು ಸೂಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವಯಸ್ಸಾದವ್ರಿಗಂತೂ ಮೈಕೈ ನೋವು, ಮೂಳೆ ನೋವು ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಮಕ್ಕಳುಗಳು ಕೂಡ ಯೂಸ್ ಮಾಡ್ಬೋದು ಇದು. ಆಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಪೀರಿಯಡ್ಸ್ ಟೈಮಲ್ಲಿ ನೋವು, ಇರ್ರೆಗ್ಯುಲರ್ ಪೀರಿಯಡ್ಸು, ಅದೆಲ್ಲನೂ ಕೂಡ ರೆಕ್ಟಿಫೈ ಮಾಡುತ್ತೆ. ಇದು ಈ ಗೆಡ್ಡೆದು ಏನೊಂದು ಮಹತ್ವವಾದ ಗುಣ ಅಂತ ಅಂದರೆ ಇಂಟರ್ನಲ್ ಆರ್ಗನ್ಸ್ ಕೂಡ ರೆಕ್ಟಿಫೈ ಮಾಡುತ್ತಂತೆ. ನಮ್ದೇನಾದರೂ ಪ್ರಾಬ್ಲಮ್ ಇದ್ರೆ ಲಿವರು ಆ ಥರ ಇದು ಪಿತ್ತಕೋಶದ್ದು ಎಲ್ಲ ಪ್ರಾಬ್ಲಮ್ ಇದ್ದರೆ ಇಂಟರ್ನಲಿ ಕೂಡ ರೆಕ್ಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ನಾವು ನಮ್ಮ ಟ್ರೆಡಿಷನ್ನ ನಮ್ಮದೇ ಇನ್ನೇನು ನಂಬಕ್ಕಾಗತ್ತಲ್ವ, ಅಷ್ಟು ಆಯುರ್ವೇದ ನಮ್ಮದು ತುಂಬ ಮುಂದುವರೆದಿರೋದು. ಈಗ ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ತೀನಿ. ನಾವೆಷ್ಟು ಲೋಟ ಸೂಪ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ಇದಾದಮೇಲೆ ಈ ಸ್ಪೂನು ನೋಡಿ, ಒಂದು ಟೀ ಸ್ಪೂನ್ ಅಂತ ಬೇಕಾದ್ರೆ ಟೇಬಲ್ ಸ್ಪೂನ್ ಒಬ್ಬ ಮನುಷ್ಯನಿಗೆ 1 ಲೋಟಕ್ಕೆ ಅಷ್ಟು ಪೌಡ್ರ್ ಬೇಕು. ಇವಾಗ ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ 4 ಸ್ಪೂನ್ ಹಾಕ್ತೀನಿ. ನೀವು ಎಷ್ಟು ಲೋಟ ಬೇಕೋ 1-2 ಸಲ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು. ಇದು ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗದೆ ಇರೋ ಥರ ಚೆನ್ನಾಗಿ ಕೆದಕ್ಕೋಬೇಕು, ಕರಗಿಸ್ಕೋಬೇಕು. ಇಲ್ಲದವ್ರೆ ಗಂಟು ಕಟ್ಟಿಬಿಡುತ್ತೆ ನೋಡಿ. ಈ ಥರ ಕ್ಲಿಯರ್ ಆಗಬೇಕು. ಬೇಗ ಅಷ್ಟು ಇದಾಗಲ್ಲ, ಯಾಕೆಂದರೆ ಇದರಲ್ಲಿ ಹರ್ಬ್ಸೇ ಜಾಸ್ತಿ ಇರೋದ್ರಿಂದ ಅಷ್ಟು ಬೇಗ ಗಂಟು ಕಟ್ಟಲ್ಲ. ಬಟ್ ಎಚ್ಚರಿಕೆ ಇರಲಿ ಅಷ್ಟೇ. ನೋಡಿ ಹತ್ತಿರದಿಂದ ನೋಡಿ, ಇಲ್ಲಿ ಮೇಲ್ಗಡೆ ತೇಲ್ತಾ ಇರೋದೆಲ್ಲ ಅದು ಗೆಡ್ಡೆದು ಪೀಸ್ಗಳು, ಇದೆಲ್ಲ ಅದೇನೆ. ಅದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ, ಯಾಕೆಂದರೆ ತುಪ್ಪನೂ ಜಾಯಿಂಟ್ಸ್ಗೆಲ್ಲ ಒಳ್ಳೆಯದು, ಮತ್ತು ಈ ಸೂಪ್ಗೂ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ತುಪ್ಪ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಇವಾಗ 4-5 ಜನಕ್ಕೆ ನಾನು. ಇದು ಒಂದ್ಸಲ ಕುದಿ ಬರಲಿ. ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ, ಬಟ್ ತುಂಬ ಕಮ್ಮಿ ಹಾಕಿದ್ದೀನಿ ಉಪ್ಪು. ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಬೇಕಾದವರು. ಇದು ಕಲಕ್ತಾ ಇರಿ ಕುದಿ ಬರೋ ತನಕ. ನಾನು ಸೂಪ್ ಕನ್ಸಿಸ್ಟೆನ್ಸಿ ಬರಲಿ ಅಂತ ಅದು ಇದು ಎಲ್ಲ ಏನು ಜಾಸ್ತಿ ಆ್ಯಡ್ ಮಾಡಿಲ್ಲ. ಇದೊಂಥರ ಕ್ಲಿಯರ್ ಸೂಪ್ ಥರನೇ ಇರುತ್ತೆ, ಪೂರ್ತಿ ಹರ್ಬ್ಸೇ ಇರುತ್ತೆ ಇದರಲ್ಲಿ. ಇವಾಗ ಕುದಿ ಬಂತು, ನೊರೆ ಬಂತು ನೋಡಿ. ಈಗ ಆಫ್ ಮಾಡಿಬಿಟ್ರೆ ಆಯ್ತು. ಒಂಚೂರು ಉಕ್ಕಬೇಕು, ಉಕ್ಕಂದರೆ ಜಾಚೆ ಚೆಲ್ಲೋದಲ್ಲ, ಮೇಲೆ ನೊರೆ ಥರ ಬಂದಮೇಲೆ ನೋಡಿ ಇವಾಗ ಇದು ಆಫ್ ಮಾಡಿಬಿಟ್ರೆ ಆಯಿತು, ಆಗೋಗಿರುತ್ತೆ ಸೂಪ್. ಇವಾಗ ಸೂಪ್ ರೆಡಿ. ವಿತಿನ್ 5 ಮಿನಿಟ್ಸ್ ಈ ಸೂಪ್ ರೆಡಿ ಆಗುತ್ತೆ. ಮೊಡವಾಟ ಕಾಲು ಸೂಪ್ ರೆಡಿ ಆಯಿತು.
ಇದು ಫಿಲ್ಟರ್ ಮಾಡೋದು ಬೇಕಾಗಿಲ್ಲ, ಎಲ್ಲ ಚೆನ್ನಾಗಿ ಪೌಡ್ರ್ ಆಗಿದೆ. ಇದು ಆರೋಗ್ಯಕರವಾದ್ದು. ಇದನ್ನ ಹೇಗೆ ಯಾವಾಗ ಕುಡಿಬೇಕಂತ ಅಂದರೆ ಬರೀ ಹೊಟ್ಟೆಲಿ ಕುಡಿಬಾರ್ದು. ಇದನ್ನ ಬೆಳಗ್ಗೆ ಒಂದು 11 ಗಂಟೆಗೆ ಕುಡೀರಿ, ಒಂದು 5 ಗಂಟೆಗೆ ಕುಡೀರಿ, ಅವಾಗ ಸರಿ ಹೋಗುತ್ತೆ. ಹೊಟ್ಟೆ ಒಂಚೂರು ತುಂಬಿರಬೇಕು. ಬಟ್ ಆಯುರ್ವೇದದ ಪ್ರಕಾರ, ಸಿದ್ಧ ವೈದ್ಯರ ಪ್ರಕಾರ ಇದನ್ನ ಬರೀ ಹೊಟ್ಟೆಲಿ ಕನ್ಸ್ಯೂಮ್ ಮಾಡಬಾರ್ದು. ಹೊಟ್ಟೆ ತುಂಬಿದ್ಮೇಲೆ ಟಿಫಿನ್ ಆದಮೇಲೆ ಒಂದು 11 o'clock ಏನಾದರೂ ಸೂಪ್ ಕುಡಿತೀರಲ್ಲ ಅವಾಗ ಕುಡಿಬೋದು. ಸೊ ಸೂಪ್ ರೆಡಿ ಆಯಿತು. ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತೀನಿ, ನಾನು ಕುಡಿತೀನಿ. ತುಪ್ಪದ್ದು ಇದು ಸುವಾಸನೆ ಅಷ್ಟು ಚೆನ್ನಾಗಿದೆ. ಈ ಗೆಡ್ಡೆನೇ ಒಂಥರ ತುಪ್ಪದ ಸ್ಮೆಲ್ ಇರುತ್ತೆ ಅನ್ಸುತ್ತೆ ನನಗೆ, ಯಾಕೆಂದರೆ ಮಂಡಿನಲ್ಲಿರೋ ಎಲ್ಲೆಲ್ಲ ಫಾರ್ಮ್ ಮಾಡುತ್ತೆ ಅಂದಾಗ ಸಮಥಿಂಗ್ ಶುಡ್ ಬಿ ದೇರ್ ಇನ್ ದಟ್ ಅಂತ ನನಗನ್ಸುತ್ತೆ. ಸೊ ರುಚಿಕರವಾದ ಒಂದು ಸೂಪ್ ಮಿಕ್ಸ್ ರೆಡಿ ಆಯಿತು. ವಾಟ್ಸಪ್ನಲ್ಲಿ ಬೇಗ ಆರ್ಡರ್ ಮಾಡಿ. ಸೂಪ್ ರೆಡಿ ಆಯಿತು. ರುಚಿಯಾದ ಆರೋಗ್ಯಕರವಾದ ಸೂಪು. ತುಂಬ ಬಿಸಿ ಇದೆ, ಅದಕ್ಕೆ ಒಂದು ಬಟ್ಲಲ್ಲಿ ಇಟ್ಕೊಂಡು ಕುಡಿತಿದ್ದೀನಿ. ತುಂಬ ಚೆನ್ನಾಗಿದೆ. ಕೋಲ್ಡು, ಕಾಫು, ಜ್ವರ, ಕೆಮ್ಮು ಎಲ್ಲದೂ ಇದರಲ್ಲಿ. ಸೊ ಇದೆಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆರ್ಡ್ರ್ ಮಾಡಿ ವಾಟ್ಸಪ್ಪಲ್ಲಿ ಇದರ ಆರೋಗ್ಯ ಫಲ ಕಂಡುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.